ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ ನಾನು ಗೋವಾಗೆ ಹೊರಡ್ತಾ ಇದ್ದೀನಿ. ಸೊ ಈಗ ಟೈಮ್ ಬಂದು 1 ಗಂಟೆ, 1:30ಗೆ ಮೆಟ್ರೋ ಸ್ಟೇಷನ್ ಅಷ್ಟರಲ್ಲಿ ಇರಬೇಕು. ಮೆಟ್ರೋಲ್ಲಿ ಹೋಗ್ಬಿಟ್ಟು ಯಶವಂತಪುರಲ್ಲಿ ಇಳಿಬೇಕು. ಇಳಿದ್ಬಿಟ್ಟು ಅಲ್ಲಿಂದ ವಿಲ್ ಬಿ ಟೇಕಿಂಗ್ ಅ ಟ್ರೈನ್ ಟು ಗೋವಾ. ಇಟ್ಸ್ ಆನ್, ಗೋವಾ ಇಸ್ ಆನ್, ಗೋವಾ ಇಸ್ ಆನ್ ಅಂತಾರಲ್ಲ, ಆ ಥರ ಫೀಲ್ ಇದೆ ಇವತ್ತು ನನಗೆ. ಈಗ ಮೆಟ್ರೋಲ್ ಇದ್ದೀನಿ, ಹೋಗ್ತಾ ಇದ್ದೀನಿ ನಮ್ಮ ಮೆಟ್ರೋ. ಇವಾಗ ಫಸ್ಟ್ ಮೆಜೆಸ್ಟಿಕ್ ಹೋಗಬೇಕು. ಮೆಜೆಸ್ಟಿಕ್ಕಿಂದ ಚೇಂಜ್ ಓವರ್ ಇರುತ್ತೆ. ಚೇಂಜ್ ಓವರ್ ಆಗಿದ ತಕ್ಷಣ ವಿಲ್ ಬಿ ಗೋಯಿಂಗ್ ಟುವರ್ಡ್ಸ್ ಯಶವಂತಪುರ. ಫ್ರೆಂಡ್ಸ್, ಈಗ ಬಂದ್ವಿ. ಈಗ ಯಶವಂತಪುರಲ್ಲಿ ಇದ್ದೀನಿ. ಅಲ್ಲಿ ನೋಡ್ಬೋದು ನೀವು ಬೋರ್ಡು, ಯಶವಂತಪುರಲ್ಲಿದ್ದೀನಿ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಆ್ಯಕ್ಚುಲಿ ನನ್ನ ಟ್ರೈನ್ ಇದ್ದಿದ್ದು 3 ಗಂಟೆಗೆ, ಈಗ ರೀಶೆಡ್ಯೂಲ್ ಆಗೈತೆ 4 o'clockಗೆ. ಈಗ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ರೈಲ್ವೆ ಸ್ಟೇಷನ್ ಹೋಗಿದ ತಕ್ಷಣ ನಿಮಗೆ ಇನ್ನೊಂದು ತೋರಿಸ್ತೀನಿ. ಈಗ ನೀವು ನೋಡ್ಬೋದು ರೈಲ್ವೆ ಸ್ಟೇಷನ್ಗೆ ಬಂದು ನನ್ನ ಟ್ರೈನ್ ಆಲ್ರೆಡಿ ಇಲ್ಲಿದೆ. ಅದು ಕೂತ್ಕೊಬೇಕು. ಒಳ್ಳೆಯದೇ ಇದು ಟ್ರೈನ್ ಇರೋದು, ಇಲ್ಲ ಅಂದರೆ ಸ್ವಲ್ಪ ತಲೆನೋವು ಆಗಿರೋದು. ಒಳ್ಳೆಯದೇ. ಈಗ ಟ್ರೈನ್ ಅದು ಕೋಚ್ ಯಾವುದಂತ ನೋಡ್ಬಿಟ್ಟು ಅಲ್ಲಿ ಹೋಗಿ ಅದು ಕುತ್ಕೊಳ್ಳೋಣ. ಯಾವುದೋ ಇಂಜಿನ್ ಬರ್ತಿದೆ ನೋಡಿ. ಏನು ಮಸ್ತ ಇದೆ ಹೇಳ್ರಿ. ನೋಡ್ದಂಗೆ ರೀಚ್ ಆಗಿದ ತಕ್ಷಣ ಈಗ ಟ್ರೈನ್ ಜಾಗದಲ್ಲಿ ಕೂತಿದ್ದೀವಿ. ಇದು ಪ್ರಾಬ್ಲಮ್ ಏನಂದರೆ, ಈಗ ನಮ್ಮ ತುಂಬ ಡೋರ್ ಹತ್ರನೇ ಇರೋದು. ಸೊ ಅದೊಂದು ಪ್ರಾಬ್ಲಮ್. ಅದು ಬಿಟ್ಟರೆ ಬೇರೆ ಇಲ್ಲ. ನಂಬರ್ ಬಂದು ನನ್ನ 5. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಇವತ್ತು ಸ್ವಲ್ಪ ಇನ್ನೊಂದು ಪ್ರಾಬ್ಲಮ್ ಏನಂದರೆ, AC ಟ್ರೈನ್ ಬುಕ್ ಮಾಡಿದ್ವಲ್ಲ ನಾನು. ಸೊ ಅದೊಂದು ಚೆನ್ನಾಗಿದೆ. ಓಕೆ, ನೋಡ್ಕೊಬೋದು, ಮಾಡೋಣ, ಪರವಾಗಿಲ್ಲ. ಹೊಸ ಎಕ್ಸ್ಪೀರಿಯನ್ಸ್ ಥರ ಇರುತ್ತೆ. ಸೊ ಇಟ್ಸ್ ಫೈನ್. ಏನೋ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಆ ಥರ. ಈ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಟಿಲ್ ದೆನ್ ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ. ಇರೋದೊಂದು ಜೀವನ, ಲಿವ್ ಇಟ್ ಟು ದ ಫುಲ್ಲೆಸ್ಟ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಕಟ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಒಂದು 5:30ಗೆ ರೀಚ್ ಆಗ್ತೀನಿ. ಅಲ್ಲಿಂದ ಸೆಕೆಂಡ್ ವ್ಲಾಗ್ ಬರುತ್ತೆ. ಸ್ಟೇ ಟ್ಯೂನ್ಡ್ ಗೈಸ್. ಸಪೋರ್ಟ್ ಮಾಡಿ, ಶೋ ಸಮ್ ಲವ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.